ಈ ಹಂಪಿಯ ದೇಗುಲದಲ್ಲಿ ಎಲ್ಲಿ ನೋಡಿದರಲ್ಲಿ ವಿಸ್ಮಯಗಳೇ ಇವೆ. ಅದರಲ್ಲೂ ಇಲ್ಲಿನ ಶಿಲ್ಪಕಲೆಯ ವಿನ್ಯಾಸವೇ ಅಪೂರ್ವವಾಗಿರುವಂಥದ್ದು. ಈ ಹಂಪಿಯ ವಿಶೇಷತೆಗಳಲ್ಲೊಂದು ಅಂತಂದರೆ ರಂಧ್ರದಲ್ಲಿ ಕಾಣುವಂತಹ ತಲೆ ಕೆಳಗಾದ ಗೋಪುರ. ಇಲ್ಲಿನ ದೇವರುಗಳ ಜೊತೆ ಇಲ್ಲಿನ ಕಟ್ಟಡ ವಿನ್ಯಾಸ, ವಿಶಿಷ್ಟ ಶಿಲ್ಪಕಲೆ ಇವುಗಳು ಯಾತ್ರಿಕರನ್ನ ಸದಾ ಸೆಳೆಯುತ್ತವೆ. ಅದಕ್ಕೊಂದು ಉದಾಹರಣೆ ತಲೆ ಕೆಳಗಾಗಿ ಕಾಣುವ ಗೋಪುರದ ಛಾಯೆ. ಇಂಥ ಕಾರಣಗಳಿಂದಲೇ ದೇಶ ವಿದೇಶಿಗರನ್ನ ಸೆಳೆಯುತ್ತಿದೆ ಈ ವೈಭವದ ಹಂಪೆ. ಈ ದೇವಾಲಯದಲ್ಲಿ ಪ್ರತಿ ಹಂತದಲ್ಲೂ ಒಂದೊಂದು ವಿಶೇಷತೆಗಳನ್ನು ನಾವು ಕಾಣಬಹುದು. ಈಗ ನಾನೇನು ಮೆಟ್ಲು ಹತ್ತಾ ಇದ್ದೀನಲ್ಲ, ಇದು ಪೂರ್ವಾಭಿಮುಖದ ಬಾಗಿಲು, ಅಂದರೆ ಪರಶಿವನಿಗೆ ಅಭಿಮುಖಕ್ಕೆ ಇರುವಂಥ ಬಾಗಿಲು ಅಥವಾ ಹಾದಿ. ಇಲ್ಲಿ ಆ ವಿಜಯನಗರದ ಅರಸರು ಈ ಹಾದಿಯಲ್ಲೇ ದರ್ಶನಕ್ಕಾಗಿ ಹೋಗ್ತಾ ಇದ್ದರು. ಈ ಸನ್ನಿಧಿ ಇದೆಯಲ್ಲ, ಇದನ್ನು ಪರಮ ಪವಿತ್ರ ಸನ್ನಿಧಿ ಅಂತ ಕರೀತಾರೆ. ಯಾಕೆ ಅಂತಂದರೆ ಸಾಕ್ಷಾತ್ ಪರಮೇಶ್ವರ ಈ ಸನ್ನಿಧಿಯಲ್ಲಿ ತಪಸ್ಸು ಮಾಡಲಿಕ್ಕೆ ಕೂತಿದ್ದ. ಹಾಗೆ ತಪಸ್ಸು ಮಾಡಲಿಕ್ಕೆ ಕೂತಿದ್ದಾಗ ಆ ಶಿವನ ಅಭಿಮುಖಕ್ಕೆ ಕಾಮ ತನ್ನ ತಾಂಡವವನ್ನು ಆಡ್ತಾ ಇದ್ದ. ಅದನ್ನು ನೋಡಿ ಶಿವನಿಗೆ ಕ್ರೋಧಾಗ್ನಿ ಉತ್ಪತ್ತಿಯಾಗಿ ಅವನ ಮೂರನೆಯ ಕಣ್ಣಿನಿಂದ ಕಾಮ ದಹನವನ್ನು ಮಾಡಿಬಿಟ್ಟ. ಆ ಕಾರಣಕ್ಕೆ ಆತನನ್ನು ವಿರೂಪಾಕ್ಷ ಅಂತ ಕರೀತಾರೆ. ಅಂತಹ ವಿರೂಪಾಕ್ಷ ಸ್ವಾಮಿ ಇಲ್ಲಿ ನೆಲೆಸಿದ್ದಾನೆ ನಮ್ಮೆಲ್ಲರ ಕಾಮನೆಗಳನ್ನು ಕಳಲಿಕ್ಕೆ. ಅಂಥ ಸ್ವಾಮಿಗೆ ಈಗ ವಿಶೇಷ ಪೂಜಾದಿಗಳು ನೆರವೇರುತ್ತವೆ. ಅವೆಲ್ಲ ದರ್ಶನವನ್ನು ನಾವೀಗ ಮಾಡೋಣ. अथावाच सर्व स्वमति परिणामावधि गृणन् ममाप्येष स्तोत्रे हर निरपवाद परिकर अतीत पंथानं प्रवच महिमा मनसयो रतद्व्यावृत्यायम् चकितमभिधत्ते श्रुतिरपि सकस्यस्तो नव्य कतिविध. ಈ ಮೂಲಲಿಂಗ ಬಂದ್ಬಿಟ್ಟು ಬಹಳ ಪುರಾತನವಾಗಿರುವಂಥದ್ದು. ಈ ಸ್ವಾಮಿದು ಮಹಿಮೆ ಬಹಳ ಇದೆ, ತಿಳ್ಕೋಬೇಕು. ಬಂದು ಕೆಲವರು ಅಭಿಷೇಕ ಮಾಡಿಸ್ಕೊತ ಹೋಗ್ತಾರೆ. ಅಮಾವಾಸ್ಯೆ ದಿವಸ ಬಹಳ ವಿಶೇಷವಾಗಿರುತ್ತೆ. ಅಮಾವಾಸ್ಯೆ, ತ್ರಯೋದಶಿ ಹಾಗೂ ಇನ್ನು ಮತ್ತು ಹುಣ್ಣಿಮೆ ದಿನಗಳಲ್ಲಿ ಬಂದು ಸ್ವಾಮಿಗೆ ಸೇವೆ ಮಾಡಿಕೊಂಡು ಒಂದು ರುದ್ರಾಭಿಷೇಕ ಅಂತ ಮಾಡಿಕೊಂಡು ಇಲ್ಲಿ ರಾಮದೇವರ ದೇವಸ್ಥಾನ ಅಂತ ಏನಿದೆಯೋ ಅದು ಅಮ್ಮನವರ ದಿಬ್ಬಣ ಇದ್ದಾಗೆ. ನಾವು ಇಲ್ಲಿಂದನೇ ವಿರೂಪಾಕ್ಷ ಸ್ವಾಮಿಯ ಉತ್ಸವ ಹೋಗ್ಬಿಟ್ಟು ಅಲ್ಲಿ ಚಕ್ರತೀರ್ಥ ಕೋದಂಡರಾಮಸ್ವಾಮಿಯ ಸನ್ನಿಧಾನದಲ್ಲಿ ವಿರೂಪಾಕ್ಷೇಶ್ವರ ಹಾಗೂ ಪಂಪಾದೇವಿಗೆ ನಿಶ್ಚಿತಾರ್ಥ ಆಗುತ್ತೆ. ಇದು ಬಹಳ ದೊಡ್ಡ ಕಾರ್ಯಕ್ರಮ. ಇದು ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಸುಮಾರು ದಿನ ಇಲ್ಲಿಂದ ಲಕ್ಷಾಂತರ ಭಕ್ತಾದಿಗಳು ಸುತ್ತಮುತ್ತಲು ವಿರೂಪಾಕ್ಷನ ಮನದೇವರು ಇರೋಂಥವ್ರು, ಕುಲದೇವರು ಇರೋಂಥವ್ರು ಸುಮಾರಾಗಿ ಬರ್ತಾರೆ. ಶಿವದೇವ ವೀಕ್ಷಣಂ ಶೋಕನಾಶನಂ ಸರ್ವಜನರಂಜನಂ ಶಿವಸಮ್ಮತಂ ಶಿವದೇವ ವೀಕ್ಷಣಂ ಶೋಕನಾಶನಂ. 1509 ಕೃಷ್ಣದೇವರಾಯರ ಪಟ್ಟಾಭಿಷೇಕ ಆಗುತ್ತೆ. ಆ ಪಟ್ಟಾಭಿಷೇಕ ಸಮಯದಲ್ಲಿ ವಿರೂಪಾಕ್ಷನಿಗೆ ನವರತ್ನ ಖಚಿತವಾದ ಒಂದು 5.5 kg ಮುಖಕಮಲವನ್ನು ದೇವರಿಗೆ ಕಾಣಿಕೆಯಾಗಿ ಕೊಟ್ಟಿದ್ದಾನೆ. ಆ ಕಾಣಿಕೆನ ಅದನ್ನು ತೊಗೊಂಬಂದು ಭಗವಂತನ ದೇವರ ಮೇಲೆ ಈಗೇನು ನಾವು ಈಗ ಕಾಣ್ತಾ ಇದ್ದೀವೋ ಇದು ವಿರೂಪಾಕ್ಷನಿಗೆ ಇಡ್ತಾ ಇರೋ ನಿತ್ಯವಾದ ಬೆಳ್ಳಿ ಮುಖವಾಡ. ಆ ವಿಶೇಷ ದಿನಗಳಲ್ಲಿ
ಶ್ರೀಕೃಷ್ಣ ದೇವರಾಯರು ಕೊಟ್ಟಿರುವಂಥ ಆ ಬಂಗಾರದ ಮುಖಕಮಲವನ್ನು ದೇವರ ಮೇಲೆ ಧರಿಸಿ ದೇವರಿಗೆ ಅಲಂಕಾರ ಮಾಡಿಬಿಟ್ಟು ಅದನ್ನು ಜನರ ನಿತ್ಯ ದರ್ಶನಕ್ಕಿರುತ್ತೆ. ವಿಶೇಷ ದಿನಗಳಲ್ಲಿ ಅದು ಖಜಾನೆ ಇದರಲ್ಲಿರುತ್ತೆ. ನಂತರ ಜಾತ್ರೆ, ಶಿವರಾತ್ರಿ, ಫಲಪೂಜೆ ಇಂಥ ವಿಶೇಷ ಕಾರ್ಯಗಳಲ್ಲಿ ತೊಗೊಂಬಂದು ಭಗವಂತನಿಗೆ ಅಲಂಕಾರ ಮಾಡ್ತಾರೆ. ಶಿವದೇವವೀಕ್ಷಣಂ ಶೋಕನಾಶನಂ ಸರ್ವಜನರಂಜನಂ ಶಿವಸಮ್ಮತಂ ಶಿವದೇವವೀಕ್ಷಣಂ ಶೋಕನಾಶನಂ ಸರ್ವಜನ. ಪುರಾಣಯುತ ಪರಶಿವ ನೆಲೆ ನಿಂತು ಭಕ್ತರನ್ನ ಸಲಹುತ್ತಿರುವ ದಿವ್ಯ ದೇಗುಲವಿದು. ನಮ್ಮ ಕಾಮನೆಗಳೆಲ್ಲ ಕಳೆದು ನಿಷ್ಕಾಮ ಭಾವ ಮೂಡಿಸುವ ಈ ಶಿವಸನ್ನಿಧಿ ಪ್ರತಿ ಭಕ್ತನ ಪಾಲಿಗೂ ಕೈಲಾಸವೇ ಸರಿ. ಈ ಹಂಪಿಯ ಭವ್ಯತೆಯನ್ನ, ವೈಭವವನ್ನ ಕಣ್ತುಂಬಿಸಿಕೊಳ್ಳಿಕ್ಕೆ ಖಂಡಿತವಾಗ್ಲೂ ಒಂದು ದಿನ ಸಾಕಾಗೋದಿಲ್ಲ. ಇದೊಂದು ರೀತಿಯಲ್ಲಿ ದೇವನಗರಿ. ನೋಡಲಿಕ್ಕೆ ಸಾಕಷ್ಟು ದೇಗುಲಗಳು ಇಲ್ಲಿವೆ, ತಿಳಿಯಲಿಕ್ಕೆ ಸಾಕಷ್ಟು ಮಾಹಿತಿ ಕೂಡ ಇದೆ. ಮತ್ತೆ ಮುಂದಿನ ವಾರ ಹಂಪಿಯ ಇನ್ನೊಂದು ಗುಡಿ, ಗಮ್ಮತ್ತು, ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.